ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಗುರುವಾರ ಬೆಳಿಗ್ಗೆ 5:15. ಏನಕ್ಕೆ ಇಷ್ಟು ಬೇಗ ರೆಡಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಾವು ಬಂದಿದ್ದೆ ಬೆಂಗಳೂರಲ್ಲಿರೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ನಮ್ಮ ಫ್ಲೈಟ್ ಇರೋದು 11 ಗಂಟೆಗೆ. ಬಟ್ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು. ಸೊ ಪ್ರೊಸೀಜರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ 2 hours ಮುಂಚೆನೆ ಬಂದಿದ್ದೀನಿ. ಬೋರ್ಡಿಂಗ್ ಪಾಸ್ ತಗೋಬೇಕಾಗಿತ್ತು. ಸೊ ಈ ತರ ಮಿಷಿನ್ ಸಿಗುತ್ತೆ. ನಿಮ್ಮ PNR ನಂಬರ್ ಹಾಕಿದ್ರೆ ಬೋರ್ಡಿಂಗ್ ಪಾಸ್ ತಗೋಬಹುದು, ಇಲ್ಲ ನಿಮ್ಮ ಫೋನಲ್ಲಿ ತಗೋಬಹುದು. ನೆಕ್ಸ್ಟ್ ಬ್ಯಾಗ್ ವೆಯ್ಟ್ ಚೆಕ್ ಮಾಡಿಸ್ಬೇಕಾಗಿತ್ತು. ಸೊ ಇಲ್ಲೇ ಮಿಷಿನ್ಸ್ ಇರುತ್ತೆ. ಸೊ ಚೆಕ್ ಮಾಡಿಸಿದ್ವಿ. ನನ್ನ ಬ್ಯಾಗ್ ಬಂದು 3.5 kgs ಇತ್ತು. ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ನಮ್ಮನ್ನ ಒಳಗಡೆ ಬಿಡ್ತಾರೆ. ಸೊ ಬ್ಯಾಗ್ ಚೆಕ್ ಮಾಡಿಸೋದಕ್ಕೆ ಎಲೆಕ್ಟ್ರಾನಿಕ್ಸ್ನೆಲ್ಲ ಸೆಪರೇಟ್ ಆಗಿ, ಬ್ಯಾಗ್ಸ್ನ ಸೆಪರೇಟ್ ಆಗಿ ಸ್ಕ್ಯಾನ್ ಮಾಡಿಸ್ತಾರೆ. ಸೊ ಇಲ್ಲಿಡಬೇಕು. ಸೊ ಚೆಕ್ಕಿಂಗ್ ಕೊಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಬ್ಯಾಗ್ ತಗೋಬೇಕು ಅಂತ ಅವರೆಲ್ಲ ವಿಡಿಯೋ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ಹಂಗಾರು ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ರಿಸ್ಕ್ ತಗೊಂಡು. ನೆಕ್ಸ್ಟ್ ಒಳಗೆ ಬಂದ್ವಿ ಕಣ್ರಿ. ನೋಡ್ರಿ, ಬಂದಿದ ತಕ್ಷಣ ಎಲ್ಲ ಶಾಪಿಂಗ್ಸ್ ಇದೆ, ವಾಶ್ರೂಮ್ಸ್ ಕೂಡ ಫೆಸಿಲಿಟಿ ಕೂಡ ಅಲ್ಲೇ ಇದೆ. ನಮಗಿನ್ನೂ 1 hour ಟೈಮ್ ಇತ್ತು. ಸೊ ಹೀಗೆ ಕೂತ್ಕೊಂಡಿದ್ವಿ. ಆ್ಯಂಡ್ ನಾವು 17 ನಂಬರ್ಗೆ ಹೋಗ್ಬೇಕಾಗಿತ್ತು. ಸೊ ಇಲ್ಲೇ ಫ್ಲೈಟಿಗೆ ವೆಯ್ಟ್ ಮಾಡ್ಕೊಂಡು ಇಲ್ಲೇ ಕೂತಿದ್ವಿ. ಸೊ ಈಗ ಫ್ಲೈಟ್ ರೆಡಿ ಇದೆ, ಬನ್ನಿ ಹೋಗೋಣ. ನೋಡಿ, ಇದೇ ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಕೂತ್ಕೊಂಡಿರೋದು. ಅದು ನನಗೆ ವಿಂಡೋ ಸೀಟೇ ಸಿಕ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಕೂತ್ಕೊಂಡ್ರೆ ಮುಂದೆಗಡೆ ಈ ಥರ ಇರುತ್ತೆ. ಸೊ ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಈ ಥರ ಟೇಬಲ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಇಟ್ಕೊಂಡು ನೀವು ಫುಡ್ ಏನಾದರೂ ತಿನ್ಬೋದು. ನೋಡಿ ಎಷ್ಟೊಂದು ಫೆಸಿಲಿಟಿ ಇದೆ ಫ್ಲೈಟಲ್ಲಿ. ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ, ಬಟ್ ನಿಮಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ. ಟೇಕ್ ಆಫ್ ಆಗ್ಬೇಕಾರೆ ಮಾತ್ರ ನನಗೆ ಭಯನೂ ಖುಷಿನೂ ಒಟ್ಟೊಟ್ಟಿಗೆ ಆಯ್ತಾಯ್ತು ಗುರು. ಆದರೂ ಎಕ್ಸ್ಪೀರಿಯನ್ಸ್ ಮಾತ್ರ ಸಾಕಾಗಿತ್ತು. ಹಿಂಗೆ ಅನ್ನಷ್ಟಲ್ಲ ಅಷ್ಟು ಬೇಗ ಅಷ್ಟು ಮೇಲಿದ್ವಿ ಗುರು ಫ್ಲೈಟಲ್ಲಿ. ಸಾಕಾಗಿತ್ತು ಮಾತ್ರ. ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಎಲ್ಲನೂ. ಅಬ್ಬಾ 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 ಅಬ್ಬಾ, ಸ್ವರ್ಗ ಅಂತಾರಲ್ಲ ಗುರು, ಇದನ್ನ ನೋಡೇ ಹೇಳಿರ್ತಾರೆ. ನೋಡ್ಕೊಡು ಏನು ಸಕ್ಕತ್ತಾಗಿದೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಇದೇನು ಅಲ್ಲ, ಬಟ್ ನಮ್ಮಂತ ಫಸ್ಟ್ ಟೈಮ್ ಬರ್ತಿರೋರಿಗೆ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡೋದಕ್ಕೆ. ಮಸ್ತು ಮಾತ್ರ. ಯಪ್ಪ, ಮೋಡಕ್ಕೆ ಆ ವಿಂಗ್ಸೇ ಕಾಣಿಸ್ತಾ ಇಲ್ಲ ಫ್ಲೈಟ್ದು. ಅಷ್ಟೊಂದು ಮುಚ್ಚೋಗ್ಬಿಟ್ಟೈತೆ ನೋಡಿ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ಯಪ್ಪ. ನೋಡಿ, ಫ್ಲೈಟ್ ಇಂದ ನಾವು ಬಂದು ಲ್ಯಾಂಡ್ ಆಗಿದೆ ಶಿರಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಒಳಗಡೆ ಬಂದಿದ ತಕ್ಷಣ ನಿಮಗೆ ಬ್ಯಾಗ್ಸ್ನ ರೀಕ್ಲೈಮ್ ಮಾಡೋದಕ್ಕೆ ಆ್ಯಂಡ್ ವಾಶ್ರೂಮ್ಸ್ಗೆಲ್ಲ ಇಲ್ಲೇ ಬೋರ್ಡ್ ಹಾಕಿರ್ತಾರೆ. ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ದರ್ಶನಕ್ಕೆ ಟಿಕೆಟ್ ಬೇಕು ಅಂತಂದರೆ ಇಲ್ಲೇ ತೊಗೋಬೋದು. ಆ್ಯಂಡ್ ಟ್ಯಾಕ್ಸಿ ಬೇಕು ಅಂತಂದರೆ ಇಲ್ಲಿಂದನೇ ಬುಕ್ ಮಾಡ್ಕೋಬೋದು. ಹೋಟೆಲ್ಸ್ ಸಹ ಇಲ್ಲೇ ಇರುತ್ತೆ, ಇವ್ರನ್ನ ವಿಚಾರಿಸ್ಕೋಬೋದು ನೀವು. ಇಲ್ಲ ನೀವು ಈಚೆ ಬಂದರೆ ಈ ಥರ ಟ್ಯಾಕ್ಸಿ ಎಲ್ಲ ಇರುತ್ತೆ. ಸೊ ನೀವು ಡೈರೆಕ್ಟು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೋದು, ಇಲ್ಲ ರೌಂಡ್ ಟ್ರಿಪ್ಗಾದರೂ ಹೋಗ್ಬೋದು. ನಮಗೆ ಇವರು ಏರ್ಪೋರ್ಟಿಂದ ಸಾಯಿಬಾಬಾ ಟೆಂಪಲ್ಗೆ ಬಿಡೋದಕ್ಕೆ 700 ಕೇಳಿದ್ರು. ಬಟ್ ನಾವು ಲಾಸ್ಟಿಗೆ 300ಗೆ ಒಪ್ಪಿಸ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇವ್ರು ನಿಮ್ಗೆ ರೌಂಡ್ ಟ್ರಿಪ್ ಕೂಡ ಮಾಡಿಸ್ತಾರೆ ಏರ್ಪೋರ್ಟ್ ಇಂದ. ಅದು ಯಾವ್ದಾದಂದ್ರೆ खंडोबा टेम्पल, पंचमुखी विष्णु गणपति टेम्पल, उपासनी बाबा टेम्पल, वीरभद्रा टेम्पल, कल्पवृक्ष ट्री, साई हेरिटेज विलेज. टोटल 5-6 प्लेसेस. टोटल 2 hour जर्नी. 1000 rupees चार्ज. ಏರ್ಪೋರ್ಟ್ ಇಂದಾನೆ ರೌಂಡ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಾವು ಆಲ್ರೆಡಿ ಆನ್ಲೈನಲ್ಲಿ ಸಾಯಿ ಆಶ್ರಮ ಭಕ್ತಿ ನಿವಾಸಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನೀವು ವೆಬ್ಸೈಟ್ ಇಂದ ರೂಮ್ ಬುಕ್ ಮಾಡ್ಕೋಬಹುದು. ಸೊ ರೂಮ್ಗೆ 250 rupees ತಗೊಂಡಿದ್ರು ಒಂದು ರೂಮಿಗೆ. ಸೊ ರಿಸೆಪ್ಷನ್ ಅಲ್ಲಿ ವೆರಿಫಿಕೇಶನ್ ಮಾಡಿ ನಿಮಗೆ ರೆಸಿಪ್ಟ್ ಕೊಡ್ತಾರೆ. ನಾವು ಇಲ್ಲಿ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡಿದೆ ಈ ಫ್ಲವರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಲವರು. ನೋಡಿ ನಮಗೆ G88 ರೂಮ್ ಸಿಕ್ಕಿತ್ತು. ಆ್ಯಂಡ್ ಇಬ್ಬರಿಗೆ ಅಂತ ಬುಕ್ ಮಾಡಿದ್ದು. ಬಟ್ 3 ಬೆಡ್ಸ್ ಇದೆ, 4 ಜನ ಆರಾಮಾಗಿರ್ಬೋದು. ಅಷ್ಟು ದೊಡ್ಡದಾಗಿದೆ ರೂಮು. ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ರೂಮು ಬಂದ್ಮೇಲೆ ಫಸ್ಟ್ ರೆಡಿಯಾಗಿ ಅನ್ನಪ್ರಸಾದಕ್ಕೆ ಅಂತ ಹೊರಟ್ವಿ. ಅದೇ ಬಿಲ್ಡಿಂಗ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ಅನ್ನಪ್ರಸಾದಕ್ಕೆ ಹೋಗ್ಬೇಕು. ಅನ್ನಪ್ರಸಾದ ತಿನ್ಕೊಂಡು ನಮಗೆ ದರ್ಶನ ಇದ್ದ 6 ಗಂಟೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಈಚೆ ಬಂದ್ರೆ ಈ ತರ ಸಾಲಾಗಿ ಆಟೋದವ್ರು ಇರ್ತಾರೆ. ಸೊ ಅವ್ರನ್ನ ಕೇಳಿದಕ್ಕೆ 6 ಪ್ಲೇಸಸ್ ನ ತೋರಿಸ್ತೀವಿ. ಸೊ 300 ರೂಪಾಯಿ ಕೊಡಿ ಅಂತ ಹೇಳಿದ್ರು. ಸೊ ಹೊರಡ್ತಾ ಇದೀವಿ. ಫಸ್ಟ್ ಹೊರಟಿದೆ ಸಾಯಿ ಹೆರಿಟೇಜ್ ವಿಲೇಜು. ಬಟ್ ಒಳಗಡೆ ಹೋಗೋದಿಕ್ಕಾಗಿಲ್ಲ, ಯಾಕೆಂದ್ರೆ ನಾವು ಕ್ಯಾಶ್ ಕ್ಯಾರಿ ಮಾಡಿರ್ಲಿಲ್ಲ. ಅವರೆಲ್ಲ ಫೋನ್ ಪೇ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಇಲ್ಲಿ ಸಾಯಿಬಾಬಾ ಅವರ ಐಡಲ್ಸ್ ಮತ್ತೆ ಹಿಸ್ಟ್ರಿ ಇರೋ ತರ ಇಲ್ಲಿ ಕ್ರಿಯೇಟ್ ಮಾಡಿದಾರಂತೆ. ಸೆಕೆಂಡ್ ನಾವು ಹೊರಟಿದ್ದು ಕಲ್ಪವೃಕ್ಷ ಟ್ರೀ. ಈ ಟ್ರೀಯಲ್ಲಿ ಸಾಯಿಬಾಬಾ ಅವರು ಪ್ರತ್ಯಕ್ಷ ಆಗಿತ್ತು ಫೇಸ್ ಅಂತ ಹೇಳ್ತಾರೆ. ಹಿಸ್ಟ್ರಿ ಕೂಡ ಇಲ್ಲಿದೆ. ಆ್ಯಂಡ್ ಇಲ್ಲೇನೆ ಬೇಡ್ಕೊಂಡು ನೆರವೇರುತ್ತೆ ಅಂತ ಆಟೋದವ್ರು ಹೇಳ್ತಾ ಇದ್ರು. ನೋಡಿ ಇದೇ ಕಲ್ಪವೃಕ್ಷ. ನಾವು ಬಂದಿರೋ 3ನೇ ಪ್ಲೇಸು ವೀರಭದ್ರೇಶ್ವರ ಟೆಂಪಲ್. ಮೊದಲು ಇಲ್ಲಿ ಲಿಂಗದ ದೇವಸ್ಥಾನ ಇದೆ, ಅದಾದ್ಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಇವತ್ತು ವೆದರ್ ಹೇಗಿತ್ತು ಅಂತ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಆ್ಯಂಡ್ ನಾವು ದೇವಸ್ಥಾನದ ಈಚೆ ಬಂದಾಗಲೂ ಮಳೆ ಬರ್ತಾ ಇತ್ತು. ಮತ್ತೆ ಮಿಡಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಮಳೆನೇ ಬರ್ತಾ ಇರಲಿಲ್ಲ.
ನಾವು ಬಂದಿದ್ 4ನೇ ಟೆಂಪಲ್ ಉಪಾಸಿನಿ ಬಾಬಾ ಆಶ್ರಮ ಅಂತಾನು ಅಂತಾರೆ, ಇದನ್ನ ಟೆಂಪಲ್ ಅಂತಾನು ಹೇಳ್ತಾರೆ. ಉಪಾಸಿನಿ ಬಾಬಾ ಅವರು ಸಾಯಿ ಬಾಬಾ ಅವರ ಪರಮ ಶಿಷ್ಯ ಆಗಿರ್ತಾರೆ. ಸೊ ಅವ್ರ ಸಮಾಧಿ ಆದ್ಮೇಲೆ ಅವರೆಲ್ಲ ಕರ್ತವ್ಯಗಳನ್ನ ಇವರೇ ಮಾಡಿರ್ತಾರೆ. ಅವರ ಸಮಾಧಿ ಕೂಡ ಇಲ್ಲೇ ಇದೆ. ಅಂಡ್ ಇವ್ರ ಶಿಷ್ಯ ಕನಿಯ ಶಿಷ್ಯ ಆದ್ರ ಗೋದಾವರಿ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ಅಂಡ್ ಈ ಫೋಟೋದಲ್ಲಿ ಇದೆ ನೋಡಿ ಸಾಯಿಬಾಬಾ ಆದ್ಮೇಲೆ ಉಪಾಸಿನಿ ಬಾಬಾ ಆದ್ಮೇಲೆ ಗೋದಾವರಿ ಫೋಟೋ ಇದೆ. ಇಲ್ಲಿ ಈಗ್ಲೂ ಕನ್ಯಾ ಬ್ರಹ್ಮಚಾರಿಣಿಗಳು ಇದ್ದಾರೆ. ಅವ್ರ ಪೂಜೆಯಲ್ಲಿ ಯಾವಾಗ್ಲೂ ಬಿಸಿ ಇರ್ತಾರೆ ಅಂತ ಯಾರನ್ನೂ ನೋಡೋದಕ್ಕೆ ಬಿಡೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಕನ್ಯಾಕುಮಾರಿ ಅವರ ದೇವಸ್ಥಾನ ಕೂಡ ಇದೆ. ಅಂಡ್ ಇಲ್ಲಿ ಉದ್ಭವ ಗಣೇಶ ಮೂರ್ತಿ ಇದೆ. ಪ್ರತಿದಿನ ಗೋದಾವರಿ ಅವರು ಆ ದೇವಸ್ಥಾನನ ಪೂಜೆ ಮಾಡ್ತಾ ಇದ್ರು. ಅಂಡ್ ಅದು ಡ್ರಮ್ ಸ್ಟಿಕ್ ಮರದಿಂದ ಉದ್ಭವ ಆಗಿದೆ ಅಂತ ಹೇಳ್ತಾ ಇದ್ರು. ಅಪೋಸಿಟ್ ದತ್ತಾತ್ರೇಯ ಅವರ ಆಶ್ರಮ ಇದೆ. ಸೊ ಆಶ್ರಮಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ನೋಡಿ ಈ ತರ ಎಷ್ಟ್ ಚೆನ್ನಾಗಿ ಕುಂಕುಮ ಇಟ್ಟಿದಾರಲ್ಲ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಲ್ಲ. ನಾವು ಬಂದಿದ್ದ 5ನೇ ಟೆಂಪಲ್ ಪಂಚಮುಖಿ ವಿಷ್ಣು ಗಣಪತಿ ದೇವಸ್ಥಾನ. ಹೇಗೆ ವಿಷ್ಣುಗೆ ಚಕ್ರ ಮತ್ತೆ ಶಂಕು 2 ಕೈಯಲ್ಲಿರುತ್ತೆ, ತೊಡೆ ಮೇಲೆ ಲಕ್ಷ್ಮಿ ಕೂತಿರ್ತಾಳೋ ಹಾಗೆ ಈ ಗಣೇಶಗೆ ಚಕ್ರ ಒಂದು ಕೈಯಲ್ಲಿ, ಶಂಕು ಒಂದು ಕೈಯಲ್ಲಿದೆ, ಹಾಗೆ ತೊಡೆ ಮೇಲೆ ಲಕ್ಷ್ಮಿ ಕೂತಿದ್ದಾಳೆ. ಸೊ ಹಾಗಾಗಿ ಈ ಹೆಸರು ಬಂದಿದೆ. ಹಾಗೆ ಇಲ್ಲಿ ಗಣೇಶನ 17 ಅವತಾರದ ವಿಗ್ರಹ ಇದೆ. ಸೊ ಅದ್ರ ಜೊತೆಗೆ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಬಂದಿದ್ದು 6ನೇ ಪ್ಲೇಸೇ ಖಂಡೋಬಾ ಟೆಂಪಲ್. ಮಹಾರಾಷ್ಟ್ರದ ಗ್ರಾಮ ದೇವತೆ ಹಾಗೂ ಕುಲದೇವತೆ ಆಗಿರೋ ಪಾರ್ವತಿ ಗಂಗಾ ಹಾಗೂ ಶಿವನ ದೇವಸ್ಥಾನ ಇದು. ದೇವಸ್ಥಾನದ ಮೇನ್ ಅರ್ಚಕರೇ ಸಾಯಿಬಾಬಾ ಅವ್ರಿಗೆ ಆಹೋ ಸಾಹಿ ಅಂತ ಕರೆದಿದ್ರಂತೆ. ಸೊ ಹಾಗಾಗಿ ಸಾಯಿಬಾಬಾ ಅವ್ರಿಗೆ ಸಾಹಿ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಿದ್ರು. ಸೊ ರೌಂಡ್ ಟ್ರಿಪ್ ಮಾಡಿಸ್ತವ್ರ ಆಟೋ ನಂಬರ್ ಕೂಡ ಹಾಕ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು 6 ಪ್ಲೇಸಸ್ನ ನೋಡಿಕೊಂಡು ಸಾಯಿಬಾಬಾ ಟೆಂಪಲ್ಗೆ ರಿಟರ್ನ್ ಬರೋ ಅಷ್ಟಲ್ಲೇ 5:30 ಆಗಿತ್ತು. ನಮ್ಮ ದರ್ಶನ ಕೂಡ 6 ಗಂಟೆಗೆ ನಾವು ಟಿಕೆಟ್ ತೊಗೊಂಡಿದ್ವಿ ಆಲ್ರೆಡಿ. ಆ್ಯಂಡ್ ನಾವು ಇಲ್ಲಿ ಬಂದಿದ ತಕ್ಷಣ ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಟ್ಟು ಫೋನ್ಸ್ನೆಲ್ಲ ಇಲ್ಲೇ ಹ್ಯಾಂಡ್ ಓವರ್ ಮಾಡಿದ್ವಿ. ಆ್ಯಂಡ್ ನೀವು ಯಾರಾದರೂ ಬಂದರೆ ಟಿಕೆಟ್ಸ್ ಬೇಕಾದ್ರೆ ದರ್ಶನಕ್ಕೆ ಇಲ್ಲೇ ತೊಗೋಬೋದು. ಆ್ಯಂಡ್ ಫೋನ್ಸು ಮತ್ತು ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಡಬೇಕಾಗುತ್ತೆ. ಯಾರಿಗೂ ಸಹ ಫೋನ್ಸ್ ಅಲೋ ಮಾಡೋದಿಲ್ಲ. ಇನ್ನು ಎಕ್ಸಿಟ್ ಆದಮೇಲೆ ನಿಮಗೆ ಫೋನ್ ಸಿಗೋದು. ಸೊ ಹಾಗಾಗಿ ಕ್ಯಾಶ್ನ ಆದಷ್ಟು ಕ್ಯಾರಿ ಮಾಡಿ. ಫೈನಲಿ ದರ್ಶನ ಆಯಿತು ನೋಡಿ, ತುಂಬ ಚೆನ್ನಾಗಾಯಿತು ದರ್ಶನ. ಮತ್ತು ತುಂಬ ಹತ್ತಿರದಲ್ಲೇ ಬಿಟ್ಟಿದ್ರು. ನಾವು ಟಿಕೆಟ್ ತೊಗೊಂಡಿದ್ರಿಂದ ಬರೀ ಹಾಫ್ ಆನ್ ಅವರ್ ಅಷ್ಟಲ್ಲೇ ದೇವಸ್ಥಾನದ ದರ್ಶನ ಮುಗೀತು. ಸಾಯಿಬಾಬಾ ಅವ್ರ ಹತ್ರ ಇರೋದು ಹೂವು ಕೂಡ ಸಿಕ್ಕಿದೆ ನನಗೆ. ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಾಯಿತು ದರ್ಶನ ಕೂಡ. ಶನಿ ಸಿಂಗಾಪುರ್ಗೆ ನಾವು ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾಳೆ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈಗಲೇ ಹೊರಟುಬಿಡೋಣ ಅಂತ ಸಂಜೆ 7 ಗಂಟೆಗೆ ಇಲ್ಲಿಂದ ಬಿಟ್ವಿ. ಸೊ ಒಬ್ಬರಿಗೆ 200 ರೂಪಾಯಿ ತಗೋತಾರೆ ಶೇರಿಂಗಲ್ಲಿ. ನೋಡಿ ಜನ ಫಿಲ್ ಆಗೋವರೆಗೂ ಅವರು ಗಾಡಿನೇ ತೆಗಿಲಿಲ್ಲ. ಸೊ ನಾವು ಆಲ್ಮೋಸ್ಟ್ ಶಿರಡಿ ಬಿಟ್ಟಾಗಲೇ 7:15 ಆಗಿತ್ತು. ಸೊ ಹೋಗ್ತಾ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ವೆದರ್ ಮಾತ್ರ ತುಂಬ ತಣ್ಣಗಿತ್ತು. ಆ್ಯಂಡ್ ನಿಯರ್ ಬೈ ಅಲ್ಲಿ ಹೀಗೆ ಅಂತ ನಿಲ್ಸಿದ್ರು ನೋಡಿ. ಅಲ್ಲಿ ಈಗಲೂ ಗಾಣದ ರೀತಿಯಲ್ಲಿ ಕಬ್ನಲ್ನ ಕೊಡ್ತಾ ಇದ್ರು, ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಹೋದ್ರೆ ಟ್ರೈ ಮಾಡಿ. ಶನಿ ಸಿಂಗಾಪುರ್ ರೀಚ್ ಆಗೋಷ್ಟಲ್ಲೇ ನೈಟ್ 9 ಗಂಟೆ ಆಗಿತ್ತು. ಇಲ್ಲಿರೋ ಯಾವುದೇ ಅಂಗಡಿಗಾಗಲಿ, ಮನೆಗಾಗಲಿ ಅಥವಾ ದೇವಸ್ಥಾನಕ್ಕೆ ಆಗಲಿ ಬಾಗ್ಲಿಲ್ಲ. ಇನ್ ಕೇಸ್ ಬಾಗ್ಲಿದ್ರು ಕೂಡ ಅವ್ರು ಬೀಗ ಹಾಕೋದಿಲ್ಲ. ಸೊ ಯಾಕಂದರೆ ಇಲ್ಲಿ ಕಳ್ಳರೇ ಇಲ್ಲ. ಕಳ್ಳರು ಇದ್ರು ಕಳ್ತನ ಅಂತೂ ಮಾಡೋಂಗೇ ಇಲ್ಲ. ಕಳ್ತನ ಮಾಡಿದ್ರೆ ಅವ್ರಿಗೆ ಕೆಟ್ಟದ್ದಾಗತ್ತಂತೆ. ಯಾಕೆ ಅಂತಂದರೆ ಈ ದೇವರು ಈ ಊರನ್ನು ಕಾಪಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ನೋಡಿ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀನಿ. ಹೇಳೋದನ್ನೇ ಮರ್ತೋಗಿದೆ. ಈಚೆಗಡೆ ಇರೋ ತ್ರಿಶೂಲಕ್ಕೆ ನಾವು ತಂದಿರೋ ಎಲೆ ಮತ್ತು ಹೂವನ್ನ ಹಾಕಬೇಕು. ಹಾಗೆ ಕಲ್ಲುಪ್ಪಿನ ಪ್ಯಾಕೆಟು ಹಾಗೆ ಎಣ್ಣೆನ ಇಲ್ಲೇ ಹಾಕಬೇಕು. ನಿಮ್ಗೇನಾದರೂ ಇಚ್ಛೆ ಇದ್ದರೆ ನಿಮಗೆ ಡೈರೆಕ್ಟು ಈ ಥರ ವಿಗ್ರಹ ಮೇಲೆ ಎಣ್ಣೆ ಹಾಕೋದಕ್ಕೆ ಕೊಡ್ತಾರೆ. ನಿಮ್ಗೇನಾದರೂ ಸತಿ ಇದ್ದರೆ ಅಥವಾ ನಡೀತಾ ಇದ್ದರೆ 7 ವರ್ಷದಲ್ಲಿ 3 ಸರಿ ದೇವಸ್ಥಾನಕ್ಕೆ ಬಂದರೆ ಸರಿಯಾಗುತ್ತಂತೆ. ಸೊ ದರ್ಶನ ಮುಗಿಸ್ಕೊಂಡು ಈಚೆಗಡೆ ಬಂದರೆ ಪ್ರಸಾದ ಕೌಂಟರ್ ಇದೆ. ಸೊ ಒಂದು ಪ್ರಸಾದಕ್ಕೆ 20 ರೂಪಾಯಿ ತಗೋತಾರೆ. ಸೊ ಫೈನಲಿ ಪ್ರಸಾದ ಕೂಡ ಸಿಕ್ತು. ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಸೊ ನೀವು ಈಚೆಗಡೆ ಬಂದರೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. ಇದು ನವಗ್ರಹ ದೇವಸ್ಥಾನ. ಸಂಜೆ ಹೊತ್ತು ಬಂದರೆ ಇಲ್ಲಿ ನಿಮಗೆ ಪ್ರದಕ್ಷಿಣೆ ಹಾಕೋದಕ್ಕೆ ಬಿಡೋದಿಲ್ಲ. ಆದರೂ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ. ದರ್ಶನ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. ಸೊ ಮುಸ್ಕಿನ ಜೋಳ ಕೂಡ ಮಾಡ್ತಾಯಿದ್ರು, ತಿನ್ನಬೇಕು ಅನ್ನಿಸ್ತು. ಸೊ ಬನ್ನಿ ತಿನ್ನೋಣ. ಮಳೆ ಕೂಡ ಬರ್ತಾ ಇತ್ತು. ಸೊ ಅದಕ್ಕೆ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಸೊ ನೋಡಿ ಲೈಟಾಗಿ ಮಳೆ ಬರ್ತಾ ಇದೆ. ನಿನ್ನೆ ನೈಟು ನಾವು ಶನಿ ಸಿಂಗಾಪುರಿಂದ ಬರುವಷ್ಟರಲ್ಲಿ ನೈಟ್ 1 o'clock ಆಗಿತ್ತು. ಸೊ ನಾವು ರೂಮಿಗೆ ರೀಚ್ ಆಗುವಷ್ಟರಲ್ಲಿ ನೈಟ್ 1:15 ಆಗಿತ್ತು. ಆ್ಯಂಡ್ ಈ ರೂಮ್ ಬೆನಿಫಿಟ್ ಏನಂತ ಅಂದರೆ ನೈಟ್ 1:15 ಇಲ್ಲಿ ಹಾಟ್ ವಾಟರೇ ಬರ್ತಾಯಿತ್ತು ಟ್ಯಾಪಲ್ಲಿ. ಆ್ಯಂಡ್ ಈಗ ಎಲ್ಲಿ ನಿಯರ್ ಬೈ ಪ್ಲೇಸಸ್ ಯಾವುದೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ನೆನ್ನೆ ಕವರ್ ಮಾಡಿರೋದ್ರಿಂದ ಈಗ ನಾವು ಬೇರೆ ಪ್ಲೇಸಸ್ ಹೋಗಬೇಕು ಅಂತಂದ್ರೂ ನಮಗೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈಗ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಫ್ಲೈಟ್ ಇರೋದು 1 ಗಂಟೆಗೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 11:30ಗೆ ಅಲ್ಲಿ ರೀಚ್ ಆಗ್ತೀವಿ. ಬೆಳಗ್ಗೆ ಮತ್ತೆ ಅನ್ನ ಪ್ರಸಾದ ತಿನ್ಕೊಂಡು ಅಲ್ಲೇ ಸಿಗೋ 2 ರೂಪಾಯಿ ಟೀ 3 ರೂಪಾಯಿ ಕಾಫಿ ಕುಡಿಯೋಕ್ಕೆ ಅಂತ ಹೊರಟ್ವಿ.
ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ದೇವಸ್ಥಾನ ಹತ್ರ ಸಿಗೋ ಪ್ರಸಾದ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು, ಬಟ್ ತುಂಬ ಲೇಟ್ ಆಗೋಯ್ತು ಪ್ರಸಾದ ತೊಗೊಳ್ಳೋ ಅಷ್ಟಲ್ಲೂ. ಸೊ ಆಲ್ರೆಡಿ 11 o'clock ಹೋಗಿತ್ತು. ರಿಟರ್ನ್ ಫ್ಲೈಟ್ ಇದ್ದು 1 ಗಂಟೆಗೆ. ಸೊ ಬೋರ್ಡಿಂಗ್ ಟೈಮ್ ಇದ್ದು 12:15 ಲಾಸ್ಟು. ಸೊ ಅಲ್ಲೇ ದಾಟೋದ್ರಿಗೆ 300 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರೀಚ್ ಆದ್ವಿ. ಆ್ಯಂಡ್ ಚೆಕಿಂಗ್ ಎಲ್ಲ ಮಾಡಿಸ್ಕೊಂಡು ಫ್ಲೈಟಿಗೆ ವೆಯ್ಟ್ ಮಾಡ್ತಿದ್ವಿ. ಏರ್ಪೋರ್ಟಿಂದ ಅಲ್ಲೇ ಇರೋ ಫ್ಲೈಟ್ ಹತ್ರನೇ ಬಿಡ್ತಾರೆ ಈ ಥರ ಬಸ್ಸಲ್ಲಿ. ಶಿರಡಿಗೆ ಬಾಯ್ ಹೇಳ್ತಾ ಫ್ಲೈಟ್ ಹತ್ತಿದ್ದಾಯಿತು. ಬೇರೆ ಯಾರೋ ಕೂತಿದ್ರು ವಿಂಡೋ ಸೀಟಲ್ಲಿ, ಮತ್ತೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾನೇ ಕೂತ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕ್ಲೌಡ್ ಎಲ್ಲ, ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ. ಲ್ಯಾಂಡ್ ಆಗ್ಬೇಕಾದ್ರೆ ಮಾತ್ರ ವಿಂಗ್ಸ್ ನೋಡಿ ಹೆಂಗ್ ಓಪನ್ ಆಗುತ್ತೆ ಫೋರ್ಸ್ ತಡೆಯೋದಕ್ಕೆ. ಆ್ಯಂಡ್ ಬೆಂಗಳೂರು ರೀಚ್ ಆಗಿದ್ದು ನಾವು 2:30ಗೆ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಬಂದ್ವಿ. ಬಸ್ ಟಿಕೆಟು ವೆರಿ ಕಾಸ್ಟ್ಲಿ. ಬಸ್ ಟಿಕೆಟ್ ಕೊಡೋದಕ್ಕಿಂತ ನಾವು ಈ ಥರ ಕ್ಯಾಬ್ ಮಾಡ್ಕೊಂಡೇ ಹೋಗ್ಬೋದು. P4 ಅಲ್ಲೇ ಕ್ಯಾಬ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ನಾವು ಏರ್ಪೋರ್ಟಿಂದ ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ 5 ಗಂಟೆ ಆಗಿತ್ತು. ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಏರ್ಪೋರ್ಟಿಂದ ನೀವು ಆದಷ್ಟು ಕ್ಯಾಬಲ್ಲೇ ಬನ್ನಿ ಅಂತ. ಯಾಕೆ ಅಂತ ಹೇಳಿದ್ರೆ ಕ್ಯಾಬ್ ಚಾರ್ಜಸ್ಗಿಂತ ಜಾಸ್ತಿ ಇದೆ ಅಲ್ಲಿನ ಬಸ್ ಟಿಕೆಟ್ಸ್ಗಳು. ಸೊ ಹಾಗಾಗಿ ಆ್ಯಂಡ್ ನೀವೇನಾದರೂ ಶಿರಡಿಗೆ ಪ್ಲ್ಯಾನ್ ಮಾಡಿದ್ದೇ ಆದರೆ 2 to 3 days ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಯಾಕೆ ಅಂತ ಹೇಳಿದ್ರೆ ನೋಡಿ, 1 ದಿನಕ್ಕೆ ನಾವು ಹೋಗಿದ್ದಕ್ಕೆ ಬರೀ ಇಷ್ಟೇ ಪ್ಲೇಸಸ್ನ ಕವರ್ ಮಾಡಿದ್ದಾಯಿತು. ನೀವೇನಾದರೂ 2 to 3 days ಥರ ಹೋದರೆ ಆಲ್ಮೋಸ್ಟ್ ನಿಯರ್ ಬೈ ಅಲ್ಲಿ ತುಂಬ ಪ್ಲೇಸಸ್ಗಳಿದ್ದಾವೆ. ಎಲ್ಲೋರೆ ಮತ್ತು ತ್ರಯಂಬಕೇಶ್ವರ ಟೆಂಪಲ್ ಅಂತ. ಸೊ ಈ ಥರ ಪ್ಲೇಸಸ್ಗಳನ್ನೂ ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ. ಓಕೆನಾ? ಹೇಗಿತ್ತು ನಮ್ಮ ಈ ಟ್ರಾವೆಲಿಂಗ್ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಓಕೆನಾ? ಸೊ ಸಿಗೋಣ ನಮ್ಮ ನೆಕ್ಸ್ಟ್ ಟ್ರಾವೆಲಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.